ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮುಂದಿನ 24 ಗಂಟೆ ರಾಜ್ಯಾದ್ಯಂತ ಗುಡುಗು ಸಹಿತ ಮಳೆ. ಮಲೆನಾಡು ಕರಾವಳಿ ಭಾಗದಲ್ಲಿ ವರುಣನ ಅಬ್ಬರದ ನಿರೀಕ್ಷೆ. ಉಡುಪಿ ಜಿಲ್ಲೆಯಲ್ಲಿ 2 ದಿನ ಯೆಲ್ಲೋ ಅಲರ್ಟ್. ಶಿವಮೊಗ್ಗದ ಹೊಸನಗರ ತಾಲೂಕಿನಲ್ಲಿ ವರುಣಾರ್ಭಟ. ಗುಡುಗು ಸಿಡಿಲು ಜೊತೆ ಅಬ್ಬರಿಸಿ ಬೊಬ್ಬಿರಿದ ಮೇಘರಾಜ. ಮಳೆಯಿಂದ ನಿಯಂತ್ರಣ ತಪ್ಪಿದ ಬಸ್, ಅದೃಷ್ಟವಶಾತ್ ಪ್ರಯಾಣಿಕರು ಪಾರು. ಮಹಾರಾಷ್ಟ್ರದ ಕೊಂಕಣದಲ್ಲಿ ಭಾರೀ ಮಳೆ. ಪರಿಣಾಮ ತುಂಬಿ ಹರಿತಾ ಇದೆ ಕೃಷ್ಣಾ ನದಿ. ಮಾಂಜರಿ ಭಾವನಸೌದತ್ತಿ ಗ್ರಾಮದ ಹಳೆ ಸೇತುವೆ ಮುಳುಗಡೆ. ಅಸ್ಸಾಂನಲ್ಲಿಯೂ ವರುಣನ ಅಬ್ಬರ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಬ್ರಹ್ಮಪುತ್ರ. ನಿರಂತರ ಮಳೆಯಿಂದಾಗಿ ಜನ ತತ್ತರ. ಎಂಎಲ್ಎಗೂ ಕಾಟ ಕೊಟ್ಟ ಮಳೆಯ ನೀರು. ಪ್ರವಾಹದ ನೀರಿಗೆ ಬಿದ್ದು ಒದ್ದಾಡಿದ ಅಸ್ಸಾಂನ ಶಾಸಕ. ಜೊತೆಗಿದ್ದವರು ಸುಶಾಂತ್ ಬೋರ್ಗೊಯಿಯರನ್ನ ಮೇಲಕ್ಕೆತ್ತಿದ್ರಿಂದ ಬಚಾವ್. ಇನ್ಮುಂದೆ ಅಸಲಿ ಆಟ ಶುರು ಅಂತಿದ್ದಾನೆ ವರುಣ. 7 ರಾಜ್ಯಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಅರುಣಾಚಲ, ತ್ರಿಪುರಾ, ಗುಜರಾತ್, ಮೇಘಾಲಯದಲ್ಲಿ ಭಾರೀ ಮಳೆಯ ಮುನ್ನೆಚ್ಚರಿಕೆ. ಅಸ್ಸಾಂನಲ್ಲಿ ಮಳೆಯ ನಡುವೆ ಯುವಕನೋರ್ವ ರಗಳೆ. ನೀರು ತುಂಬಿದ್ದ ರಸ್ತೆಗೆ ಸ್ಪೈಡರ್ ಮ್ಯಾನ್ ಮುಖವಾಡ ಧರಿಸಿ ಎಂಟ್ರಿ. ರಸ್ತೆ ಮೇಲೆ ನಿಂತಿದ್ದ ನೀರನ್ನ ಬಕೆಟ್ನಲ್ಲಿ ತುಂಬಿ ನೀರು ಖಾಲಿ ಮಾಡೋ ಹುಚ್ಚಾಟ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮದ ಆರೋಪ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಮೂಡ ಆಯುಕ್ತ, ಕಾರ್ಯದರ್ಶಿ, ಇಂಜಿನಿಯರ್ ಎತ್ತಂಗಡಿ. ಕರ್ತವ್ಯದಲ್ಲಿ ಲೋಪ ಆರೋಪದಡಿ 4 ಅಧಿಕಾರಿಗಳ ವರ್ಗಾವಣೆ. ಹಗರಣದ ತನಿಖೆಗೆ ಆದೇಶಿಸಿದ ರಾಜ್ಯ ಸರ್ಕಾರ. ಚನ್ನಪಟ್ಟಣಕ್ಕೆ ಶಾಸಕರು ಇಲ್ಲ, ಹೀಗಾಗಿ ನಾನೇ ಸೇವಕ, ನಾನೇ ಶಾಸಕ, ನಾನೇ ಮಂತ್ರಿ, ನಾನೇ ಡಿಸಿಎಂ ಎಂದ ಡಿಕೆಶಿ. ಕ್ಷೇತ್ರದ ಜನರ ಮನಗೆಲ್ಲಲು ಡಿಕೆ ಶಿವಕುಮಾರ್ ಕಸರತ್ತು. ಬಿಜೆಪಿ ಇಷ್ಟು ಶಿಥಿಲ ಆಗಲು ಕಾರಣವೇ ಪಕ್ಷ ವಿರೋಧಿಗಳ ಮಾತಿಗೆ ಮಣೆ ಹಾಕಿದ್ದು. ಹೀಗಾಗಿ ಪಕ್ಷ ವಿರೋಧಿಗಳ ವಿರುದ್ಧ ಕ್ರಮ ಆಗಬೇಕು. ಮಾಜಿ ಸಿಎಂ ಡಿವಿ ಸದಾನಂದ ಗೌಡ ಆಗ್ರಹ. ಕರ್ನಾಟಕ ವಿಧಾನಸಭೆಯ ಮುಂಗಾರು ಅಧಿವೇಶನಕ್ಕೆ ದಿನಾಂಕ ನಿಗದಿ. ಜುಲೈ 15ರಿಂದ ಜುಲೈ 26ರವರೆಗೆ 10 ದಿನಗಳ ಕಾಲ ಸದನ ಸಮರ. ಸರ್ಕಾರದ ವಿರುದ್ಧ ಪ್ರಯೋಗಾಸ್ತ್ರಕ್ಕೆ ಸಂಗ್ರಹ ಆರಂಭಿಸಿ ಬಿಜೆಪಿ ಜೆಡಿಎಸ್. ರಾಜ್ಯದಲ್ಲಿ ಡೆವಿಲ್ ಡೆಂಗ್ಯೂ ಆತಂಕ. ಸಾವು ಕೂಡ ಸಂಭವಿಸ್ತಾ ಇರೋದ್ರಿಂದ ಆರೋಗ್ಯ ಇಲಾಖೆ ಅಲರ್ಟ್. ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಮಹತ್ವದ ಸಭೆ. ಚಿಕ್ಕಬಳ್ಳಾಪುರದ ಅಲಕಾಪುರದ ಚನ್ನಸೋಮೇಶ್ವರ ದೇವಾಲಯದಲ್ಲಿ ನಾಗರಹಾವು ಪ್ರತ್ಯಕ್ಷ. ಸಾಕ್ಷಾತ್ ಸ್ವಾಮಿಯೇ ಹಾವಿನ ರೂಪದಲ್ಲಿ ಬಂದಿದ್ದಾಗಿ ಭಕ್ತರ ನಂಬಿಕೆ. ದೇಗುಲದತ್ತ ಹರಿದು ಬರ್ತಾ ಇದೆ ಜನಸಾಗರ. ಅಧಿವೇಶನದಲ್ಲಿ ರಾಹುಲ್ ಮಾತಿನ ಚಾಟಿ. ಶಿವನ ಕೈ ಕಾಂಗ್ರೆಸ್ ಪಾರ್ಟಿಯ ಚಿಹ್ನೆ ಎಂದ ರಾಗ. ಮೈಕ್ ಆಫ್ ಆಗ್ತಿದೆ, ಕ್ಯಾಮೆರಾ ಸರಿ ಇಲ್ಲ ಅಂತ ಸಿಡಿಮಿಡಿ. ಸ್ಪೀಕರ್ ನಮಸ್ಕಾರದ ಬಗ್ಗೆಯೂ ರಾಹುಲ್ ಪ್ರಶ್ನೆ. ಸಂಸತ್ನಲ್ಲಿ ಇಂದು ಮುಂದುವರಿಯಲಿದೆ ಮಾತಿನ ವಾಕ್ಸಮರ. ನಿನ್ನೆ ರಾಹುಲ್ ಮಾತು, ಇಂದು ಮೋದಿ ಭಾಷಣ. ಎಲ್ಲದಕ್ಕೂ ಕೌಂಟರ್ ಕೊಡೋ ನಿರೀಕ್ಷೆ. ಡಾಲಿ ಉಪ್ಪಿ ಸಿನಿಮಾ ನಡುವೆ ಕೆಂಪೇಗೌಡ ಟೈಟಲ್ ವಾರ್. ಕಾನೂನು ಹೋರಾಟದಲ್ಲಿ ಟಿಎಸ್ ನಾಗಾಭರಣ್ಗೆ ಹಿನ್ನಡೆ. ಕಿರಣ್ ತೋಟಂಬೈಲುಗೆ ಜಯ. ಟೈಟಲ್ ಬಳಕೆಗೆ ಅವಕಾಶ. ಸಿನಿಮಾ ಆಫರ್ ನೀಡಿ ನಿರ್ಮಾಪಕರ ಜೊತೆ ಮಲಗಲು ಹೇಳ್ತಾರೆ. ಕಾಸ್ಟಿಂಗ್ ಕೌಚ್ ಬಗ್ಗೆ ಮೌನ ಮುರಿದ ಸಾಯಿ ತಮಂಕರ್. ತಮಗಾದ ಕರಾಳ ಅನುಭವ ಬಿಚ್ಚಿಟ್ಟ ನಟಿ. ಬಾರ್ಬಡೋಸ್ ಮತ್ತು ಸುತ್ತಮುತ್ತಲಿನ ದ್ವೀಪಗಳಲ್ಲಿ ಸೈಕ್ಲೋನ್ ಹೊಡೆತ.
ಭಾರೀ ಬಿರುಗಾಳಿ ಬೀಸ್ತಾ ಇರೋದ್ರಿಂದ ವಿಮಾನ ಸೇವೆ ಸ್ಥಗಿತ. ಮರಳಿ ಭಾರತಕ್ಕೆ ಬರಲಾಗದೆ ಟೀಂ ಇಂಡಿಯಾ ಆಟಗಾರರಿಗೆ ಸಂಕಷ್ಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.